ಸ್ನೇಹಿತರೆ, ಕೆ.ಸಿ.ಇ.ಟಿ ವಿದ್ಯಾರ್ಥಿಗಳಿಗೆ ಫೀಸ್ ಪೇಮೆಂಟ್ ಮಾಡೋ ಟೈಮಲ್ಲಿ ಅಲ್ಲಿ ಯಾರಿಗಾದ್ರೆ ಬರೀ ₹10 ಫೀಸ್ ಆದ್ರೆ ತೋರಿಸಿದೆಯೋ, ಸೊ ಇಂತಹ ಸ್ಟೂಡೆಂಟ್ಸು ತುಂಬಾ ಟೆನ್ಷನ್ ಆದ್ರೆ ಮಾಡ್ಕೋತಿದ್ದಾರೆ. ಸರ್, ನಾನು ರಿಸಲ್ಟ್ ಶೀಟ್ ಅನ್ನ ಚೆಕ್ ಮಾಡಿದೆ. ಆ ರಿಸಲ್ಟ್ ಶೀಟ್ ಅಲ್ಲಿ ನೋಡಿದ್ರೆ ನನಗೆ ಫೀಸ್ ಬಂದ್ಬಿಟ್ಟು 8,000 ಚಿಲ್ಲರೆ ಇದೆ ಅಥವಾ 14,000 ಚಿಲ್ಲರೆ ಇದೆ. ಬಟ್ ನಾನು ಯಾವಾಗ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಹೋಗ್ತೀನಿ ಅವಾಗ ನೋಡಿದ್ರೆ ನನಗೆ ಬರೀ ₹10 ತೋರಿಸಿದೆ, ಯಾಕೆ ಅಂತ ಹೇಳಿ ಸ್ಟೂಡೆಂಟ್ಸು ಕೇಳ್ತಾ ಇದ್ದಾರೆ. ಅಂಡ್ ಇನ್ ಕೆಲವೊಬ್ರು ಕೇಳ್ತಾ ಇದ್ದಾರೆ, ಸರ್ ನನಗೆ ಇಲ್ಲಿ ಫೀಸ್ ನೋಡಿದ್ರೆ 1,30,000 ಅಂತ ತೋರಿಸ್ತಾ ಇದೆ, ಬಟ್ ನಾನು ಫೀಸ್ ಪೇಮೆಂಟ್ ಮಾಡೋದಕ್ಕೆ ಹೋದ್ರೆ ಅಲ್ಲಿ ಬರೀ ₹10 ಪೆಂಡಿಂಗ್ ಇದೆ, ₹10 ಪೇ ಮಾಡೋದಕ್ಕೆ ತೋರಿಸ್ತಿದೆ ಅಲ್ವಾ, ನಾನು ಏನ್ ಮಾಡೋದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಖಂಡಿತವಾಗ್ಲೂ ವಿಡಿಯೋ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಹಾಗೇನು ಚಾನಲ್ಗೆ ಪಟ್ ಅಂತ ಹೇಳಿ ಪ್ರತಿಯೊಬ್ಬರನ್ನು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾಯ್ಸ್ ಎಂಟ್ರಿಗೆ ಅಂಡ್ ಹಾಗೇನು ಫೀಸ್ ಪೇಮೆಂಟ್ ಮಾಡಿ ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ರಿಪೋರ್ಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಸೊ ನಿಮಗೆ ಸ್ಟೂಡೆಂಟ್ಸಿಗೆ ಬಂದ್ಬಿಟ್ಟು ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಇವತ್ತು ಲಾಸ್ಟ್ ಡೇಟ್ ಆದ್ರೆ ಆಗಿರುತ್ತೆ. ಕೆ ಅವರು ಕೊಟ್ಟಿರುವಂತಹ ಸರ್ಕ್ಯುಲರ್ ಪ್ರಕಾರ 27ನೇ ತಾರೀಕುವರೆಗೂ ಚಾಯ್ಸ್ ಎಂಟ್ರಿ ಮಾಡಬಹುದು. ಅಂಡ್ ನೆಕ್ಸ್ಟ್ 28ನೇ ತಾರೀಕುವರೆಗೂ ಡಾಕ್ಯುಮೆಂಟ್ಸ್ ಅನ್ನ ರಿಪೋರ್ಟ್ ಮಾಡಿ ಕಾಲೇಜ್ಗೆ ಫೀಸ್ ಅನ್ನ ಪೇಮೆಂಟ್ ಏನ್ ಮಾಡ್ತೀರಾ ಬ್ಯಾಂಕ್ ಹೋಗಿ ಆ ಫೀಸ್ ಅನ್ನ ಪೇ ಮಾಡಿ ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ಅನ್ನ ರಿಪೋರ್ಟ್ ಮಾಡೋದಕ್ಕೆ 28ನೇ ತಾರೀಕು ಲಾಸ್ಟ್ ಡೇಟ್ ಆದ್ರೆ ಆಗಿರುತ್ತೆ. ನಿನ್ನೆ ನನಗೆ ಒನ್ ಆಫ್ ದಿ ಕ್ಲೈಂಟ್ ಫೋನ್ ಮಾಡಿ ಏನ್ ಕೇಳಿದ್ರು ಅಂತ ಅಂದ್ರೆ, ಸರ್ ನಾನು ಫೀಸ್ ಏನೋ ಪೇಮೆಂಟ್ ಮಾಡ್ತೀನಿ, ಫೀಸ್ ಪೇಮೆಂಟ್ ಮಾಡಿದ ಆದ್ಮೇಲೆ ಡಾಕ್ಯುಮೆಂಟ್ಸ್ ಯಾವಾಗಾದ್ರೂ ಕಾಲೇಜಿಗೆ ರಿಪೋರ್ಟ್ ಮಾಡ್ಬೋದಲ್ವಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇಲ್ಲ, ನೀವು ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ಅನ್ನ ರಿಪೋರ್ಟ್ ಮಾಡೋದಕ್ಕೂ ಒಂದು ಲಾಸ್ಟ್ ಡೇಟ್ ಇದೆ. ನಾಳೆ ಒಳಗಡೆ ನೀವು ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ಅನ್ನ ರಿಪೋರ್ಟ್ ಮಾಡಬೇಕು. 28ನೇ ತಾರೀಕು ಒಳಗಡೆ ಫೀಸ್ ಪೇಮೆಂಟ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಚಾಯ್ಸ್ ಎಂಟ್ರಿ ಯಾರಾದ್ರೂ ಇನ್ನೂ ಮಾಡಿಲ್ಲ ಅಂತ ಹೇಳಿ ಹೋಗಿ ಇವತ್ತೇ ಚಾಯ್ಸ್ ಎಂಟ್ರಿ ಮುಗಿಸ್ಕೊಂಡು ನಾಳೆ ಒಳಗಡೆ ಒಂದು ಫೀಸ್ ಪೇಮೆಂಟ್ ಅಂಡ್ ಹಾಗೇನು ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ಅನ್ನ ರಿಪೋರ್ಟ್ ಮಾಡ್ಕೊಳ್ಳಿ. ಸೊ ಈಗ ನಾವು ವಿಡಿಯೋ ಕಡೆಗೆ ಬರೋದಾದ್ರೆ ಯಾಕೆ ₹10 ತೋರಿಸ್ತಾ ಇದೆ? ಸೊ ಇಲ್ಲಿ ಸ್ಟೂಡೆಂಟ್ಸ್ ಯಾರ್ಯಾರು ಫೇಸ್ ಮಾಡಿದ್ದಾರೆ ಈ ಒಂದು ಪ್ರಾಬ್ಲಮ್ ಅನ್ನ ಅಂತ ಅಂದ್ರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಫೇಸ್ ಮಾಡಿದ್ದಾರೆ ಅಂಡ್ ಮೆಡಿಕಲ್ ರಿಲೇಟೆಡ್ ಕೋರ್ಸಸ್, ಈ ಫಿಸಿಯೋಥೆರಪಿ ಆಗಿರ್ಬೋದು ಅಥವಾ ಈ ಒಂದು AHS ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳ ಆಗಿರ್ಬೋದು, ಈ ಸ್ಟೂಡೆಂಟ್ಸ್ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿದ್ದಾರೆ. ಸೊ ಮೊದಲಿಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬಗ್ಗೆ ಮಾತನಾಡ್ತೀನಿ. ಸೊ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಯಾರಿಗೆ ಬರೀ ₹10 ತೋರಿಸ್ತಾ ಇದೆ? ಸೊ ಯಾರಾದ್ರೆ SC ಅಂಡ್ ST ಕ್ಯಾಟಗರಿ ಅಂಡರ್ ಅಲ್ಲಿ ಬರ್ತಾರೋ ಸ್ಟೂಡೆಂಟ್ಸ್, ಇಂತಹ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಅಲ್ಲಿ ಬರೀ ₹10 ಮಾತ್ರ ಫೀಸ್ ತೋರಿಸ್ತಾ ಇರುತ್ತೆ. ಸೊ ನೀವೇನು ಟೆನ್ಷನ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಆರಾಮಾಗಿ ಅಲ್ಲಿ ₹10 ಪೇ ಮಾಡಿ, ₹10 ಪೇ ಮಾಡಿದ ತಕ್ಷಣ ಅಲ್ಲಿ ನಿಮ್ಗೆ ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ತೋರಿಸುತ್ತೆ. ಸೊ ಆ ಒಂದು ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲೇ ನಿಮ್ಗೆ ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅಂತ ಅಂದ್ರೆ, ನೀವು ಸ್ಟೂಡೆಂಟ್ಸ್ ಕಾಲೇಜ್ಗೆ ಹೋಗಿದ್ದ ಆದ್ಮೇಲೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ, ಅದನ್ನ ನೀವು ಕಾಲೇಜ್ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಸೊ ಇದು ಗೌರ್ನಮೆಂಟ್ ಕಡೆಯಿಂದ SC ಅಂಡ್ ST ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ನಿಮ್ಗೆ ಏನೀಗ 1,30,000 ಅಮೌಂಟ್ ಆದ್ರೆ ತೋರಿಸಿದೆಯೋ ಅದಕ್ಕೆ ನೀವು ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಅದು ಕಾಲೇಜ್ ಅವರು ಕಾಲೇಜ್ ಮುಖಾಂತರನೇ ಅಪ್ಲೈ ಮಾಡಿಸ್ತಾರೆ ಅಥವಾ ನೀವು ಅಪ್ಲೈ ಮಾಡಲೇಬೇಕು, SSP ಸ್ಕಾಲರ್ಶಿಪ್ ಅಂತ ಹೇಳಿ. ಸೊ ಆ ಒಂದು ಸ್ಕಾಲರ್ಶಿಪ್ಗೆ ನೀವು ಕಾಲೇಜ್ಗೆಲ್ಲ ಹೋಗಿದ್ದ ಆದ್ಮೇಲೆ ಅಪ್ಲೈ ಮಾಡ್ತೀರಾ. ಅಪ್ಲೈ ಮಾಡಿದ ಆದ್ಮೇಲೆ ಆ ಸ್ಕಾಲರ್ಶಿಪ್ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಅಮೌಂಟ್ ಬರುತ್ತೆ. ನೀವು ಅವಾಗ ಏನ್ ಮಾಡಬೇಕು, ಕಾಲೇಜ್ ಅವ್ರಿಗೆ ಕೊಡಬೇಕಾಗುತ್ತೆ. ಸೊ ಕಾಲೇಜ್ ಅವ್ರಿಗೆಲ್ಲ ಗೊತ್ತಾಗುತ್ತೆ ಅಮೌಂಟ್ ಯಾವಾಗ ಬರುತ್ತೆ ಏನು ಅಂತ ಹೇಳಿ. ಸೊ ನೀವು ಆ ಒಂದು ಟೈಮಲ್ಲಿ ಒಂದು ಅಮೌಂಟ್ ಅನ್ನ ಕೊಡಬೇಕಾಗುತ್ತೆ. ಗೌರ್ನಮೆಂಟ್ ಕಡೆಯಿಂದ ಸ್ಕಾಲರ್ಶಿಪ್ ಮುಖಾಂತರ ಕೊಡ್ತಾರೆ. ಸೊ ಅಲ್ಲಿ ನಿಮ್ಗೆ ಕನ್ಫರ್ಮೇಶನ್ ಸ್ಲಿಪ್ ಅಲ್ಲಿ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಹೋದಾಗ ಅಲ್ಲೆಲ್ಲ ಕ್ಲಿಯರ್ ಆಗಿ ತೋರಿಸ್ತಾ ಇರುತ್ತೆ ನಿಮ್ಗೆ ಒನ್ಸ್ ಸ್ಕಾಲರ್ಶಿಪ್ ರಿಸೀವ್ ಆಗಿದ್ದ ಆದ್ಮೇಲೆ ಕಾಲೇಜಿಗೆ ಜಾಯಿನ್ ಆದ್ಮೇಲೆ ಅಲ್ಲಿ ಕಾಲೇಜ್ ಅವರ ಬ್ಯಾಂಕ್ ಖಾತೆಗೆ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿ ಆ ರೀತಿಯ ಪ್ರೊಸೀಜರ್ ಇರೋದ್ರಿಂದ ಇದು ಗೌರ್ನಮೆಂಟ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ SC ಅಂಡ್ ST ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಇದು ಪ್ರತಿ ವರ್ಷನೂ ಸಹ ಇರುವಂತದ್ದೇ. ಇಲ್ಲಿ ಜಸ್ಟ್ ಅವರೆಷ್ಟು ₹10 ಫೀಸ್ ಅನ್ನ ಈಗ ನೀವು ಪೇ ಮಾಡ್ತೀರಾ. ಪೇ ಮಾಡಿದಾದ್ಮೇಲೆ ಆರಾಮಾಗಿ ನೀವು ಕಾಲೇಜ್ಗೆ ಹೋಗ್ತೀರಾ. ಕಾಲೇಜಿಗೆ ಜಾಯಿನ್ ಆಗಿದ್ದ ಆದ್ಮೇಲೆ ಅಲ್ಲಿ ನೆಕ್ಸ್ಟ್ ನೀವು ಕಾಲೇಜ್ಗೆ ಹೋಗ್ತಾ ಇದ್ದಂಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತೀರಾ. ಅವಾಗ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ, ಅದನ್ನ ನೀವು ಕಾಲೇಜ್ ಅವ್ರಿಗೆ ಕೊಡಬೇಕಾಗುತ್ತೆ. ಓಕೆನಾ? ಸೊ ಪ್ರತಿ ವರ್ಷನೂ ಇದೇ ರೀತಿಯಲ್ಲಿ ನಡೆಯುತ್ತೆ. ನೀವೇನ್ ಫೀಸ್ ಪೇ ಮಾಡೋ ಅವಶ್ಯಕತೆ ಆದ್ರೆ ಇಲ್ಲ. ಸೊ ತುಂಬಾ ಜನ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. 1,30,000 ತೋರಿಸ್ತಾ ಇದೆ, ಇಲ್ಲಿ ನಾನು ಪೇ ಮಾಡೋದಕ್ಕೆ ಹೋದ್ರೆ ₹10 ತೋರಿಸ್ತಾ ಇದೆ, ನಾನು ಇಲ್ಲಿ ಅಮೌಂಟ್ ಅನ್ನ ಪೇ ಮಾಡಕ್ 1,30,000 ಪೇ ಮಾಡಕ್ ಆಗ್ತಾ ಇಲ್ಲ ಅಲ್ವಾ, ನನ್ನ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೇನೋ, ನನ್ನ ಸೀಟ್ ಕ್ಯಾನ್ಸಲ್ ಆಗುತ್ತೇನೋ ಅಂತ ಹೇಳಿ ಯಾರು ತಲೆ ಕೆಡ್ಸ್ಕೊಳ್ಳೋದಕ್ಕಾದ್ರೆ ಹೋಗ್ಬೇಡಿ. ಇದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕೇವಲ SC ಅಂಡ್ ST ಕ್ಯಾಟಗರಿ ಸ್ಟೂಡೆಂಟ್ಸ್ ಮಾತ್ರ ಈ ರೀತಿಯಾಗಿ ತೋರಿಸ್ತಾ ಇರುತ್ತೆ. ಉಳಿದಿರುವಂತ ಎಲ್ಲಾ ಸ್ಟೂಡೆಂಟ್ಸ್ ಅಲ್ಲಿ 1,00,000 ಸಮಥಿಂಗ್ ನಿಮ್ಗೆ ಎಷ್ಟು ಫೀಸ್ ತೋರಿಸುತ್ತೋ ಅಷ್ಟು ಫೀಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಓಕೆನಾ? ಅಂಡ್ ನೆಕ್ಸ್ಟ್ ಇನ್ನು ಕೆಲವೊಬ್ರು ಕೇಳ್ತಾ ಇದ್ದಾರೆ, ಸೊ ಯಾರು ಈ ಒಂದು ಮೆಡಿಕಲ್ ಕೋರ್ಸ್ ಮಾಡೋಂಥವ್ರು ಕೇಳ್ತಾ ಇದ್ದಾರೆ, ಯಾಕೆ ನನಗೆ ಬರೀ ₹10 ತೋರಿಸ್ತಾ ಇದೆ ಅಂತ ಹೇಳಿ. ಸೊ ಮಾರ್ನಿಂಗ್ ನಾನು ನಮ್ಮ ಒಂದು ಕ್ಲೈಂಟ್ದು ಇನ್ನೂ ಒಬ್ರದ್ದು ನಾನೇ ಫೀಸ್ ಪೇಮೆಂಟ್ ಅನ್ನ ಮಾಡ್ಕೊಟ್ಟೆ. ಅವರು ಫಿಸಿಯೋಥೆರಪಿ ಮಾಡ್ತಿರುವಂತದ್ದು. ಅವ್ರಿಗೆ ಫೀಸ್ ಎಷ್ಟು ತೋರಿಸ್ತಾ ಇದೆ ಗೊತ್ತಾ? ಚಾಯ್ಸ್ ಎಂಟ್ರಿ ಮಾಡಿದೆ, ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ದಾಯ್ತು. ಅದಾದ್ಮೇಲೆ ಅಲ್ಲಿ ₹8,250 ಫೀಸ್ ಇತ್ತು ಅವ್ರ ರಿಸಲ್ಟ್ ಶೀಟ್ ಅಲ್ಲಿ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಹೋದ್ರೆ ಬರೀ ₹10 ಮಾತ್ರ ತೋರಿಸ್ತಾ ಇತ್ತು. ಸೊ ಓಕೆ, ಆನ್ಲೈನ್ ಅಲ್ಲೇ ಪೇ ಮಾಡಬಹುದು ಅಂತ ಈಸಿಯಾಗಿ ಆನ್ಲೈನ್ ಅಲ್ಲೇ ಪೇ ಮಾಡಿದೆ, ₹10 ಪೇ ಆಯ್ತು. ಅಲ್ಲಿ ಕನ್ಫರ್ಮೇಶನ್ ಸ್ಲಿಪ್ ಸಹ ಇಮಿಡಿಯೇಟ್ ಆಗಿ ಡೌನ್ಲೋಡ್ ಆಯ್ತು. ಕನ್ಫರ್ಮೇಶನ್ ಸ್ಲಿಪ್ ಇಮಿಡಿಯೇಟ್ ಆಗಿ ಡೌನ್ಲೋಡ್ ಆಗಿದ್ದ ಆದ್ಮೇಲೆ ಕನ್ಫರ್ಮೇಶನ್ ಸ್ಲಿಪ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಈಗ ಇನ್ನು ಅಲ್ಲಿ ₹8,250 ಏನಿದೆ ಅದನ್ನ ನೀವು ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ರಿಪೋರ್ಟ್ ಮಾಡೋದಕ್ಕೆ ಹೋದಾಗ ಕಾಲೇಜಲ್ಲೇ ಫೀಸ್ ಅನ್ನ ಪೇ ಮಾಡಬೇಕು ಅಂತ ಹೇಳಿ. ಓಕೆನಾ? ಸೊ ನೀವು ಅಷ್ಟೇ ಮೆಡಿಕಲ್ ಕೋರ್ಸ್ ಮಾಡ್ತಿರುವಂತ ಸ್ಟೂಡೆಂಟ್ಸ್, ಒಂದು ಅಲೈಡ್ ಹೆಲ್ತ್ ಸೈನ್ಸ್ ಆಗಿರ್ಬೋದು ಅಥವಾ ಈ ಒಂದು ಫಿಸಿಯೋಥೆರಪಿ ನರ್ಸಿಂಗ್
ನರ್ಸಿಂಗ್ ಕೋರ್ಸ್ ಅವರಿಗೆ ಅಲ್ಲಿ ನಿಮ್ಗೆ ಯಾರಿಗಾದ್ರೂ 10 ರೂಪಾಯಿ ತೋರಿಸಿದ್ರೆ 10 ರೂಪಾಯಿ ಪೇ ಮಾಡಿ ಕನ್ಫರ್ಮೇಶನ್ ಸ್ಲಿಪ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ನಿಮ್ಗೆ ಏನ್ ಫೀಸ್ ಇದೆ 8,250 ರೂಪಾಯಿ, ಆ ಫೀಸ್ ಅನ್ನ ಕಾಲೇಜಲ್ಲಿ ಪೇ ಮಾಡಬೇಕು ಅಂತ ಹೇಳಿ. ಸೊ ನೀವು ಕಾಲೇಜ್ಗೆ ಯಾವಾಗ ಡಾಕ್ಯುಮೆಂಟ್ಸ್ ಅನ್ನ ರಿಪೋರ್ಟ್ ಮಾಡೋದಕ್ಕೆ ಹೋಗ್ತೀರಾ ಅವಾಗ ಫೀಸ್ ಅನ್ನ ಪೇ ಮಾಡಬೇಕು ಆಗುತ್ತೆ. ಸೊ ಈಗ ಇಲ್ಲಿ ನೀವು ಇನ್ನೂ ಒಂದು ಕನ್ಫ್ಯೂಸ್ ಆಗುವಂತ ಪಾಸಿಬಿಲಿಟೀಸ್ ಆದ್ರೆ ಇದೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಏನೋ 10 ರೂಪಾಯಿ ಫೀಸ್ ಪೇ ಮಾಡಿ ಹೋಗ್ತಾರೆ, ಅದಾದ್ಮೇಲೆ ಗೌರ್ಮೆಂಟ್ ಕಡೆಯಿಂದ ಸ್ಕಾಲರ್ಶಿಪ್ ಮುಖಾಂತರ ಅವ್ರ ಕಾಲೇಜ್ ಕಡೆಗೆ ಅಮೌಂಟ್ ಬರುತ್ತೆ, ಅವ್ರಿಗೆ ಓಕೆ. ನೀವು ಹಂಗೆ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಲ್ಲಿ 8,250 ರೂಪಾಯಿ ಅಥವಾ ನಿಮ್ದು ಫೀಸ್ ಎಷ್ಟಿದೆಯೋ ಅದು ಬಂದ್ಬಿಟ್ಟು ಕಾಲೇಜ್ ಮುಖಾಂತರನೇ ಗೌರ್ಮೆಂಟ್ ಮುಖಾಂತರನೇ ಕಾಲೇಜಿಗೆ ಬರುತ್ತೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ ಆ ಫೀಸ್ ಅನ್ನ ಕಟ್ಟಲೇಬೇಕಾಗುತ್ತೆ, ಆ ಒಂದು ಫೀಸ್ ಅನ್ನ ನೀವು ಕ್ಯಾರಿ ಮಾಡಿ, ಓಕೆನಾ. ಸೊ ಇದು ಸ್ಟೂಡೆಂಟ್ಸ್ಗೆ ಫೀಸ್ ಪೇಮೆಂಟ್ ಕುರಿತು ಸಾಕಷ್ಟು ಡೌಟ್ಸ್ ಆದ್ರೆ ಇತ್ತು, ಎಲ್ಲದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ವಿಡಿಯೋ ಹೆಲ್ಪ್ ಆಗಿದ್ರೆ ಪಟ್ ಅಂತ ಹೇಳಿ ಲೈಕ್ ಅನ್ನ ಮಾಡಿ. ಅಂಡ್ ಮುಂದೆ ನಿಮ್ಗೆ ಸ್ಕಾಲರ್ಶಿಪ್ ಕುರಿತು, ಹಾಸ್ಟೆಲ್ ಕುರಿತು ಎಲ್ಲಾ ತರದ ಅಪ್ಡೇಟ್ಸ್ ಅನ್ನ ನಾನು ಕೊಡಬೇಕಿದೆ, ಅದು ನನ್ನ ಒಂದು ರೆಸ್ಪಾನ್ಸಿಬಿಲಿಟಿ. ಎಲ್ಲಾ ತರದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀನಿ. ಚಾನಲ್ಗೆ ಪ್ರತಿಯೊಬ್ಬರನ್ನು ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.